Hello friends, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today we are going to learn about spiritual vocabulary in English. Friends, ಇವತ್ತು ನಾವು ಕೆಲವು spiritual vocabularies ನ ಇಂಗ್ಲಿಷ್ ನಲ್ಲಿ ಕಲಿಯೋಣ. So spiritual words ಅಂದ್ರೆ ಆಧ್ಯಾತ್ಮಿಕ ಪದಗಳು. ಅಂದ್ರೆ ಡಿವೋಟ್, ಪೀಸ್, ಫೇತ್, ಬ್ಲೆಸ್ಸಿಂಗ್ ಇದೆಲ್ಲ ಕೂಡ ನಮಗೆ ಸ್ಪಿರಿಚುವಲ್ ವರ್ಡ್ಸ್. ನೋಡೋಣ ಫ್ರೆಂಡ್ಸ್. Spiritual vocabulary: faith, blessing, meditation, prayer, peace, devotion, soul, divine, chant, ritual ಇದೆಲ್ಲ ಕೂಡ ನಮಗೆ ಸ್ಪಿರಿಚುವಲ್ vocabulary. ಎಕ್ಸಾಂಪಲ್ಸ್: ಫಸ್ಟ್, faith ಅಂದರೆ ಫ್ರೆಂಡ್ಸ್ ನಂಬಿಕೆ, ಸ್ಟ್ರಾಂಗ್ ಬಿಲೀಫ್ ಆರ್ ಟ್ರಸ್ಟ್. ನಾನು ದೇವ್ರನ್ನ ನಂಬ್ತೀನಿ. ಐ ಹ್ಯಾವ್ ಫೇತ್ ಇನ್ ಗಾಡ್. ನಾನು ದೇವ್ರನ್ನ ನಂಬ್ತೀನಿ. ಫೇತ್ ಗಿವ್ಸ್ ಅಸ್ ಸ್ಟ್ರೆಂತ್ ಇನ್ ಹಾರ್ಡ್ ಟೈಮ್ಸ್. ಕಷ್ಟ ಸಮಯದಲ್ಲಿ ನಮಗೆ ಫೇತ್ ಅನ್ನೋದು ಸ್ಟ್ರೆಂತ್ ಕೊಡುತ್ತೆ. ಕಷ್ಟ ಸಮಯದಲ್ಲಿದ್ದಾಗ ನಮಗೆ ಕಷ್ಟ ಸಮಯದಲ್ಲಿ ಫೇತ್ ಅಂದರೆ ನಂಬಿಕೆ ಅನ್ನೋದು ನಮಗೆ ಶಕ್ತಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್. ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಒಂದು ನಂಬಿಕೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಸೊ ಫೇತ್ ಅಂದರೆ ನಂಬಿಕೆ. ಫೇತ್ ಗಿವ್ಸ್ ಅಸ್ ಸ್ಟ್ರೆಂತ್ ಇನ್ ಹಾರ್ಡ್ ಟೈಮ್ಸ್. ಕಷ್ಟ ಸಮಯದಲ್ಲಿ ನಮಗೆ ಫೇತ್ ಅನ್ನೋದು ನಂಬಿಕೆ ಅನ್ನೋದು ಶಕ್ತಿ ಕೊಡುತ್ತೆ. ನೆಕ್ಸ್ಟ್, ಪ್ರೇಯರ್ ಅಂದರೆ ಫ್ರೆಂಡ್ಸ್ ಪ್ರಾರ್ಥನೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಟಾಕಿಂಗ್ ಟು ಗಾಡ್ ಅಂದರೆ ದೇವ್ರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ನಾನು ದಿನ ಬೆಳಿಗ್ಗೆ ಪ್ರೇ ಮಾಡ್ತೀನಿ, ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಐ ಪ್ರೇ ಟು ಗಾಡ್ ಎವ್ರಿ ಡೇ. ಚಿಲ್ಡ್ರನ್ ಪ್ಲೇ ಅಟ್ ಸ್ಕೂಲ್ ಇನ್ ದ ಮಾರ್ನಿಂಗ್. ಮಕ್ಕಳು ದಿನ ಸ್ಕೂಲಲ್ಲಿ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತಾರೆ. ಓಕೆನಾ ಫ್ರೆಂಡ್ಸ್. ಚಿಲ್ಡ್ರನ್ ಪ್ರೇ ಅಟ್ ಸ್ಕೂಲ್ ಇನ್ ದ ಮಾರ್ನಿಂಗ್. ನೆಕ್ಸ್ಟ್ ಫ್ರೆಂಡ್ಸ್, ಬ್ಲೆಸ್ಸಿಂಗ್ ಅಂದರೆ ಗೊತ್ತಲ್ವಾ, ಆಶೀರ್ವಾದ. ಬ್ಲೆಸ್ಸಿಂಗ್ ಅ ಗಿಫ್ಟ್ ಆರ್ ಫೇವರ್ ಫ್ರಮ್ ಗಾಡ್. ಆಶೀರ್ವಾದ, ದೇವ್ರನಿಂದ ಬರೋ ನಮಗೆ ಆಶೀರ್ವಾದ. ಎಕ್ಸಾಂಪಲ್: ಪೇರೆಂಟ್ಸ್ ಗಿವ್ ಬ್ಲೆಸ್ಸಿಂಗ್ಸ್ ಟು ದೇರ್ ಚಿಲ್ಡ್ರನ್. ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಪೇರೆಂಟ್ಸ್ ನಮಗೆ ಆಶೀರ್ವಾದ ಮಾಡ್ತಾರೆ. ಪೇರೆಂಟ್ಸ್ ಗಿವ್ ಬ್ಲೆಸ್ಸಿಂಗ್ಸ್ ಟು ದೇರ್ ಚಿಲ್ಡ್ರನ್. ಹೆಲ್ತ್ ಈಸ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಆರೋಗ್ಯವೇ ನಮಗೆ ದೊಡ್ಡ ಆಶೀರ್ವಾದ. ಹೆಲ್ತ್ ಈಸ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ನೆಕ್ಸ್ಟ್, ಮೆಡಿಟೇಷನ್ ಅಂದರೆ ಫ್ರೆಂಡ್ಸ್ ಗೊತ್ತಲ್ವಾ, ಧ್ಯಾನ. ಸಿಟ್ಟಿಂಗ್ ಕ್ವೈಟ್ಲಿ ಆ್ಯಂಡ್ ಫೋಕಸ್ ಆನ್ ಪೀಸ್. ಧ್ಯಾನ ನಾವು ಹೇಗೆ ಮಾಡ್ತೀವಿ? ಕೂತ್ಕೊಂಡು ನಿಶಬ್ದವಾಗಿ ಪೀಸಾಗಿ ಧ್ಯಾನ ಮಾಡ್ತೀವಿ ಅಲ್ವಾ. ಎಕ್ಸಾಂಪಲ್: ಮೆಡಿಟೇಷನ್ ಮೇಕ್ಸ್ ದ ಮೈಂಡ್ ಕಾಮ್. ಧ್ಯಾನ ಅನ್ನೋದು ನಮಗೆ ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಮೆಡಿಟೇಷನ್ ಅನ್ನೋದು ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್. ಮೆಡಿಟೇಷನ್ ಮೇಕ್ಸ್ ದ ಮೈಂಡ್ ಕಾಮ್. ನೆಕ್ಸ್ಟ್, ಮೆಡಿಟೇಷನ್ ಹೆಲ್ಪ್ಸ್ ಟು ರೆಡ್ಯೂಸ್ ಸ್ಟ್ರೆಸ್. ಧ್ಯಾನ ಅನ್ನೋದು ನಮಗೆ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮೆಡಿಟೇಷನ್ ಹೆಲ್ಪ್ಸ್ ಟು ರೆಡ್ಯೂಸ್ ಸ್ಟ್ರೆಸ್. ಮೆಡಿಟೇಷನ್ ಅನ್ನೋದು, ಧ್ಯಾನ ಅನ್ನೋದು ನಮಗೆ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಮೆಡಿಟೇಷನ್ ಅಂದರೆ ನೆಕ್ಸ್ಟ್ ಫ್ರೆಂಡ್ಸ್, ಪೀಸ್ ಅಂದರೆ ಶಾಂತಿ. ಪೀಸ್, ಕಾಮ್ನೆಸ್ ಇನ್ ಮೈಂಡ್ ಆ್ಯಂಡ್ ಹಾರ್ಟ್. ನಮ್ಮ ಮನಸ್ಸಿನಲ್ಲಿ ಹಾಗೆ ನಮ್ಮ ಹೃದಯದಲ್ಲಿ ಶಾಂತಿ. ಎಕ್ಸಾಂಪಲ್: ಐ ವಾಂಟ್ ಪೀಸ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನನಗೆ ಶಾಂತಿ ಬೇಕು. ಐ ವಾಂಟ್ ಪೀಸ್ ಇನ್ ಮೈ ಲೈಫ್. ನೆಕ್ಸ್ಟ್, ಪೀಸ್ ಆಫ್ ಮೈಂಡ್ ಈಸ್ ಇಂಪಾರ್ಟೆಂಟ್. ಮನಃಶಾಂತಿ ಅನ್ನೋದು ನಮಗೆ ತುಂಬ ಮುಖ್ಯ ಅಲ್ವಾ ಫ್ರೆಂಡ್ಸ್. ಮನಃಶಾಂತಿ ಅನ್ನೋದು ತುಂಬ ಮುಖ್ಯ. ಪೀಸ್ ಆಫ್ ಮೈಂಡ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಡಿವೋಷನ್ ಅಂದರೆ ಫ್ರೆಂಡ್ಸ್ ಭಕ್ತಿ. ಲವ್ ಆ್ಯಂಡ್ ಡೆಡಿಕೇಶನ್ ಟು ಗಾಡ್. ದೇವರ ಮೇಲಿರೋ ಭಕ್ತಿ, ಪ್ರೀತಿ ಮತ್ತು ಸಮರ್ಪಣೆ. ಎಕ್ಸಾಂಪಲ್: ಹಿ ಸಿಂಗ್ಸ್ ವಿತ್ ಗ್ರೇಟ್ ಡಿವೋಷನ್. ಅವನು ಭಕ್ತಿನಿಂದ ಸಾಂಗ್ ಹಾಡ್ತಾನೆ. ಹಿ ಸಿಂಗ್ಸ್ ವಿತ್ ಗ್ರೇಟ್ ಡಿವೋಷನ್. ನೆಕ್ಸ್ಟ್, ಡಿವೋಷನ್ ಬ್ರಿಂಗ್ಸ್ ಅಸ್ ಕ್ಲೋಸರ್ ಟು ಗಾಡ್. ಭಕ್ತಿ ಅನ್ನೋದು ನಮಗೆ ದೇವ್ರ ಸಮೀಪ ಹತ್ರ ಆಗುತ್ತೆ. ಡಿವೋಷನ್ ಬ್ರಿಂಗ್ಸ್ ಅಸ್ ಕ್ಲೋಸರ್ ಟು ಗಾಡ್ ಅಂದರೆ ಫ್ರೆಂಡ್ಸ್ ಭಕ್ತಿ ಅನ್ನೋದು ನಮಗೆ ದೇವ್ರ ಸಮೀಪ ತರುತ್ತದೆ. ಅಂದರೆ ನಮಗೆ ಭಕ್ತಿ ಇದ್ದರೆ ದೇವ್ರಿಗೆ ಹತ್ರ ಆಗ್ತೀವಿ ಅಲ್ವಾ. ಭಕ್ತಿ ಅನ್ನೋದು ನಮಗೆ ದೇವ್ರ ಸಮೀಪ ತರುತ್ತದೆ. ಡಿವೋಷನ್ ಬ್ರಿಂಗ್ಸ್ ಅಸ್ ಕ್ಲೋಸರ್ ಟು ಗಾಡ್. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಚಾಂಟ್ ಅಂದರೆ ಜಪ ಮಾಡೋದು. ರಿಪೀಟಿಂಗ್ ಹೋಲಿ ವರ್ಡ್ಸ್ ಅಂದರೆ ಕೆಲವು ಪದಗಳನ್ನ ರಿಪೀಟ್ ಮಾಡ್ತಾ ಇರ್ತೀವಿ, ಜಪ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್: ದೇ ಚಾಂಟ್ ಮಂತ್ರಾಸ್ ಇನ್ ದ ಮಾರ್ನಿಂಗ್. ಅವರು ಬೆಳಿಗ್ಗೆ ಮಂತ್ರಗಳನ್ನು ಜಪ ಮಾಡ್ತಾರೆ. ದೇ ಚಾಂಟ್ ಮಂತ್ರಾಸ್ ಇನ್ ದ ಮಾರ್ನಿಂಗ್. ಅವರು ಬೆಳಿಗ್ಗೆ ಮಂತ್ರಗಳನ್ನು ಜಪ ಮಾಡ್ತಾರೆ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ವಿ ಚಾಂಟ್ ಗಾಡ್ಸ್ ನೇಮ್ ವಿತ್ ಡಿವೋಷನ್. ಭಕ್ತಿನಿಂದ ನಾವು ದೇವ್ರ ನೇಮಲ್ಲಿ ಚಾಂಟ್ ಮಾಡ್ತೀವಿ ಅಂದರೆ ಜಪ ಮಾಡ್ತೀವಿ ಅಲ್ವಾ. ಭಕ್ತಿನಿಂದ ನಾವು ಏನು ಮಾಡ್ತೀವಿ,
ದೇವ್ರ ನೇಮಲ್ಲಿ ನಾವು ಭಕ್ತಿಯಲ್ಲಿ ಚಾಂಟ್ ಮಾಡ್ತಾ ಇರ್ತೀವಿ, ಜಪ ಮಾಡ್ತಾ ಇರ್ತೀವಿ. ಸೊ ಚಾಂಟ್ ಅಂದರೆ ಜಪ. ವಿ ಚಾಂಟ್ ಗಾಡ್ಸ್ ನೇಮ್ ವಿತ್ ಡಿವೋಷನ್. ನೆಕ್ಸ್ಟ್ ಸೋಲ್. ಸೋಲ್ ಅಂದರೆ ಫ್ರೆಂಡ್ಸ್ ಆತ್ಮ. ದ ಇನ್ನರ್ ಸ್ಪಿರಿಟ್ ಆಫ್ ಎ ಪರ್ಸನ್. ಆತ್ಮ ಅಂದರೆ ಫ್ರೆಂಡ್ಸ್ ವ್ಯಕ್ತಿಯೊಳಗಿನ ಜೀವನ ಶಕ್ತಿ. ಎಕ್ಸಾಂಪಲ್, ದ ಸೋಲ್ ನೆವರ್ ಡೈಸ್. ಆತ್ಮ ಅನ್ನೋದು ಎಂದಿಗೂ ಸಾಯಲ್ಲ. ಆತ್ಮ ಅನ್ನೋದು ಎಂದಿಗೂ ಸಾಯಲ್ಲ. ದ ಸೋಲ್ ನೆವರ್ ಡೈಸ್. ನೆಕ್ಸ್ಟ್ ಲವ್ ಬ್ರಿಂಗ್ಸ್ ಪೀಸ್ ಟು ದ ಸೋಲ್. ಪ್ರೀತಿ ಅನ್ನೋದು ಆತ್ಮಕ್ಕೆ ಶಾಂತಿ ತರುತ್ತೆ. ಲವ್ ಬ್ರಿಂಗ್ಸ್ ಪೀಸ್ ಟು ದ ಸೋಲ್ ಅಂದರೆ ಫ್ರೆಂಡ್ಸ್ ಪ್ರೀತಿ ಅನ್ನೋದು ಆತ್ಮಕ್ಕೆ ಶಾಂತಿ ತರುತ್ತೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಡಿವೈನ್. ಡಿವೈನ್ ಅಂದರೆ ದೈವಿಕ, ದೈವಿಕಕ್ಕೆ ಸಂಬಂಧಿಸಿದ್ದು. ಎಕ್ಸಾಂಪಲ್, ಲವ್ ಈಸ್ ಅ ಡಿವೈನ್ ಗಿಫ್ಟ್. ಪ್ರೀತಿ ಅನ್ನೋದು ದೈವಿಕ ಉಡುಗೊರೆ. ಲವ್ ಈಸ್ ಅ ಡಿವೈನ್ ಗಿಫ್ಟ್. ಪ್ರೀತಿ ಅನ್ನೋದು ದೈವಿಕ ಗಿಫ್ಟ್, ದೈವಿಕ ಉಡುಗೊರೆ. ನೆಕ್ಸ್ಟ್, ದೇ ಫೆಲ್ಟ್ ಡಿವೈನ್ ಪೀಸ್ ಇನ್ ದ ಟೆಂಪಲ್. ಅವ್ರಿಗೆ ಟೆಂಪಲ್ನಲ್ಲಿ, ದೇವಾಲಯದಲ್ಲಿ ಅವ್ರಿಗೆ ದೈವಿಕ ಶಕ್ತಿ, ದೈವಿಕ ಶಾಂತಿ ಅನುಭವ ಆಯಿತು. ಅವ್ರಿಗೆ ದೇ ಫೆಲ್ಟ್ ಡಿವೈನ್ ಪೀಸ್ ಇನ್ ದ ಟೆಂಪಲ್. ಅವ್ರಿಗೆ ಟೆಂಪಲ್ನಲ್ಲಿ, ದೇವಾಲಯದಲ್ಲಿ ಅವ್ರಿಗೆ ದೈವಿಕ ಶಾಂತಿ ಅನುಭವವಾಯಿತು. ಓಕೆನಾ ಫ್ರೆಂಡ್ಸ್? ದೇ ಫೆಲ್ಟ್ ಡಿವೈನ್ ಪೀಸ್ ಇನ್ ದ ಟೆಂಪಲ್. ನೆಕ್ಸ್ಟ್ ರಿಚುವಲ್. ರಿಚುವಲ್ ಅಂದರೆ ಫ್ರೆಂಡ್ಸ್ ಸಂಪ್ರದಾಯ. ಅ ರಿಲಿಜಿಯಸ್ ಆ್ಯಕ್ಷನ್ ಡನ್ ಇನ್ ಎ ಸೆಟ್ ವೇ. ಅಂದರೆ ಫ್ರೆಂಡ್ಸ್ ಸಂಪ್ರದಾಯ ಅನ್ನೋದು ನಮಗೆ ದೈವಿಕ ಕ್ರಿಯಾ. ಎಕ್ಸಾಂಪಲ್, ಲೈಟಿಂಗ್ ಅ ದಿಯಾ ಈಸ್ ಎ ರಿಚುವಲ್. ದೀಪ ಹಚ್ಚೋದು ನಮಗೆ ಒಂದು ಸಂಪ್ರದಾಯ. ಲೈಟಿಂಗ್ ಅ ದಿಯಾ ಈಸ್ ಎ ರಿಚುವಲ್. ದೀಪ ಹಚ್ಚಿತೀವಲ್ವ, ಅದೊಂದು ಸಂಪ್ರದಾಯ. ದ ಫೆಸ್ಟಿವಲ್ ಬಿಗಿನ್ ವಿತ್ ಎ ರಿಚುವಲ್. ಹಬ್ಬ ಅನ್ನೋದು ನಮಗೆ ಸಂಪ್ರದಾಯದಿಂದ ಪ್ರಾರಂಭವಾಗುತ್ತೆ ಅಲ್ವಾ ಫ್ರೆಂಡ್ಸ್? ಫೆಸ್ಟಿವಲ್ ಅನ್ನೋದು, ಹಬ್ಬ ಅನ್ನೋದು ನಮಗೆ ಒಂದು ಸಂಪ್ರದಾಯದಿಂದ ಪ್ರಾರಂಭವಾಗುತ್ತೆ. ದ ಫೆಸ್ಟಿವಲ್ ಬಿಗಿನ್ ವಿತ್ ಎ ರಿಚುವಲ್. ಸೊ ಫ್ರೆಂಡ್ಸ್, ಸ್ಪಿರಿಚುವಲ್ ವೊಕ್ಯಾಬ್ಯುಲರೀಸ್ನ ವಿತ್ ಎಕ್ಸಾಂಪಲ್ಸ್ ಕಲ್ತಿದ್ದೀವಲ್ವ, ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.